ಈ ಮೂಮೆಂಟ್ ಹೀಗೆ ಇರುತ್ತೆ. ನಾವು ಯಾವಾಗಲೂ ಖುಷಿಯಾಗೇ ಇರ್ತೀವಿ, ಶ್ರೀಮಂತರಾಗೇ ಇರ್ತೀವಿ, ಯಾವಾಗಲೂ ನೆಮ್ಮದಿಯಾಗೇ ಇರ್ತೀವಿ, ಏನೂ ಪ್ರಾಬ್ಲಮ್ ಬರಲ್ಲ, ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಲೈಫ್ ಇರೋದೇ ಇಲ್ಲ. ನಾವು ಪ್ರಾಪರಾಗಿ ಲೈಫ್ನ ಅರ್ಥ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಓದಿದ್ದೆ, 3 ಜಾಗಕ್ಕೆ ಹೋಗಬೇಕಂತೆ. ಫಸ್ಟ್ ಒನ್ ಬಂದು ಹಾಸ್ಪಿಟಲ್ಲು. ಅಲ್ಲಿ ಎಲ್ಲರೂ ಹೇಗೆ ತತ್ತರಿಸ್ತಾ ಇರ್ತಾರೆ ಅಂದರೆ, ನಮಗೆ ಇನ್ನೊಂದು ಸ್ವಲ್ಪ ದಿನ ಬದುಕಬೇಕು ಅಂತ ಆಸೆ, ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ, ಮಾಮೂಲಿ ಥರ ಕೆಲಸ ಮಾಡೋಕ್ಕೆ ಆಸೆ. ಈಗ ಏನು ಅನ್ಕೋತೀವಿ ಅಂದರೆ, ಅಯ್ಯೋ ಕೆಲಸ ಮಾಡಬೇಕಾ, ನಾನೇ ಏನಕ್ಕೆ ಕೆಲಸ ಮಾಡಬೇಕು, ಇಷ್ಟೆಲ್ಲ ನಾನೇ ಮಾಡಬೇಕಲ್ಲ, ಎಂಥ ಬೋರಿಂಗು, ಮೈಕೈ ಎಲ್ಲ ನೋವ್ತಿದೆ, ಹೀಗೆಲ್ಲ ಅನ್ಕೋತೀವಿ. ಬಟ್ ಒನ್ಸ್ ನಾವು ಬೆಡ್ ರಿಡನ್ ಆದಾಗ ನಮ್ಗೆ ಅನಿಸುತ್ತೆ ಯಾವಾಗ ಎದ್ದು ಕೆಲಸ ಮಾಡಿಸ್ತೀವೋ ಅಂತ. ಆ ಹಾಸ್ಪಿಟ್ಲಲ್ಲಿ ನೋಡಿ ಅಪ್ಪ ನಮಗೆ ಏನು ರಿಯಲೈಸ್ ಆಗುತ್ತೆ ಅಲ್ಲಿ ಹೋಗಿದ ತಕ್ಷಣ ಅಂದರೆ, ಏನು ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಹೆಲ್ತ್ ಇದ್ದರೆ ಸಾಕಪ್ಪ. ಹೆಲ್ತೇ ನಮ್ಮ ಆಸ್ತಿ. ಯಾರ ಮೇಲೂ ಡಿಪೆಂಡ್ ಆಗದೆ ಖುಷಿಯಾಗಿ ನೆಮ್ಮದಿಯಾಗಿ ನಮ್ಮ ಕಾಲ ಮೇಲೆ ನಾವು ಓಡಾಡಿಕೊಂಡು ನಮ್ಮ ಬೇಸಿಕ್ ನೀಡ್ಸ್ ನಾವು ಮಾಡಿಕೊಂಡು ಅದು ಒಬ್ರಿಗೆ ಮಾಡಿ ಹಾಕೋದು ಅಂದರೆ ಅದು ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ. ಸೊ ಫಸ್ಟ್ ಹಾಸ್ಪಿಟ್ಲು, ನೆಕ್ಸ್ಟ್ ಬಂದು ಜೈಲ್ ಅಂದರೆ ಪ್ರಿಸನ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಏನು ಕಲಿತೀವಿ ಅಂದರೆ, ಕೆಲವರೆಲ್ಲ ಎಷ್ಟು ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಅಯ್ಯೋ ಈ ಥರ ರಾಂಗ್ ಡಿಸಿಷನ್ ಮಾಡಬಾರ್ದಿತ್ತು, ಕೋಪದಲ್ಲಿ ಈ ಥರ ಮಾಡಬಾರ್ದಿತ್ತು, ಇವ್ರನ್ನ ನಂಬಾರ್ದಿತ್ತು. ಸೊ ಈ ಥರ ಎಷ್ಟೊಂದು ಪಶ್ಚಾತ್ತಾಪಗಳಾಗ್ತಿರ್ತವೆ. ಸೊ ಆಗ ನಾವು ಅಂದ್ಕೊಳ್ಳೋದು, ಹೌದು ನಾವು ಲೈಫಲ್ಲಿ ಎಂಥ ಚಾಯ್ಸ್ ಮಾಡ್ತೀವಿ, ನಮ್ಮ ಕೋಪನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಜೈಲಲ್ಲಿ ಕರಿತೀವಿ. ಆಮೇಲೆ ಅಲ್ಲಿ ಜೈಲಲ್ಲಿ ಇರೋರನ್ನ ನೋಡಿದಾಗ ಅನಿಸುತ್ತೆ, ಹೌದು ನಮಗೆ ಫ್ರೀಡಮ್ ಎಷ್ಟು ಇಂಪಾರ್ಟೆಂಟು. ಈಗ ನೋಡಿ ನಾವು ಮನೇಲಿರ್ತೀವಿ, ಎಲ್ಲನೂ ಹೋಗಬೇಕು ಅಂದರೆ ಆರಾಮಾಗಿ ಹೋಗ್ತೀವಿ, ಬರ್ತೀವಿ, ಫ್ರೀಡಮಾಗಿ ಮಾತಾಡ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಮಾತಾಡ್ತೀವಿ. ಬಟ್ ಜೈಲಲ್ಲಿ ಏನೋ ಒಂದು ಮೂಮೆಂಟ್, ಒಂದು ಸೆಕೆಂಡ್ ಕೋಪ ಬಂದು ಏನೋ ದುರ್ಘಟನೆ ಮಾಡಿ, ಏನೋ ತಪ್ಪು ಮಾಡಿ ಜೈಲ್ಗೆ ಹೋದ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಬೇಕು ಅಂದ್ರೂ ಅವ್ರಿಗೆ ಎಷ್ಟು ಟೈಮ್ ಸ್ಲಾಟು ಅಂತ ಕೊಟ್ಟಿರ್ತಾರೆ. ಯೋಚನೆ ಮಾಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ. ಲಾಸ್ಟ್ ಬೆಸ್ಟ್ ಪ್ಲೇಸ್ ನಮಗೆ ಕರೆಕ್ಟಾಗಿ ಲೈಫ್ ಏನು ಅಂತ ಗೊತ್ತಾಗೋದು ಎಲ್ಲಿ ಅಂದರೆ ಸ್ಮಶಾನದಲ್ಲಿ. ಸೊ ಅಲ್ಲಿ ಏನಿಲ್ಲ, ಸುಮ್ಮನೆ ಒಂದು ಡೆಡ್ ಬಾಡೀಸ್ ಇರುತ್ತೆ, ಸಮಾಧಿ ಮೇಲೆ ಏನೂ ಇರಲ್ಲ. ನೀವು ಎಷ್ಟು ಚೆನ್ನಾಗಿದ್ರಿ, ಯಾವ ಬ್ಯೂಟಿ ಕ್ವೀನು, ಎಷ್ಟು ಮಿಸ್ ಯೂನಿವರ್ಸು, ಎಷ್ಟು ಸಂಪಾದನೆ ಮಾಡಿದ್ರಿ, ಆಸ್ತಿ ಎಷ್ಟಿದೆ, ಎಷ್ಟು kg ಬಂಗಾರ ಇದೆ, ಎಂಥದ್ದು ಮ್ಯಾಟ್ರಾಗಲ್ಲ. ಬರೀ ಏನು ಬರೆದಿರ್ತಾರೆ ಹೇಳಿ, ನಿಮ್ಮ ಜನನ ಮರಣ ಅಷ್ಟೇ ಬರ್ದಿರೋದು. ಆಮೇಲೆ ಯಾರು ಬರ್ತಾರೆ ಹೇಳಿ, ನಾವು ಯಾರಿಗೆ ಒಂದು ಒಳ್ಳೆ ನೆನಪಾಗಿ ಇರ್ತೀವಲ್ಲ, ಯಾರಿಗೆ ಒಂದು ಪ್ರೀತಿ ತೋರಿಸಿರ್ತೀವಿ, ಒಂದು ದಯೆ ತೋರಿಸ್ತಿರ್ತೀವಿ, ಅಂಥವ್ರು ಮಾತ್ರನೇ ಬರ್ತಾರೆ. ಸೊ ಅಂಥ ಜನಗಳನ್ನ ಸಂಪಾದನೆ ಮಾಡೋದು ಇಂಪಾರ್ಟೆಂಟು. ಸೊ ಲೈಫಲ್ಲಿ ಏನೇನೋ ಇಂಪಾರ್ಟೆಂಟು ಅಂದ್ಕೋತೀವಿ, ಬೇಸಿಕ್ ಇಂಪಾರ್ಟೆಂಟು ಇದು.